ನನ್ನ ಸ್ಟೇಷನ್ಗೆ ಕಳಿಸ್ತೀಯ? ಈ ಪ್ರೇಮಿನ, ಈ ಪಾಗಲ್ ಪ್ರೇಮಿನ? ನೀನ್ ನನ್ನ ಜೈಲಿಗೆ ಕಳಿಸಿದ್ರು ಪರವಾಗಿಲ್ಲ ಕಣೆ. ಹೇಗೋ 4 ದಿನ ಪೋಟ್ಕೊಂಡು ಸುಮ್ಮನಾಗ್ಬಿಡ್ತಿದ್ದೆ. ಆದ್ರೆ ನೀನ್ ಮಾಡಿದ್ದೇನು? ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಿದ್ರು ಅವ್ನು ಯಾವನ ಪಾರ್ಟ್ನರ್ ಹುಡ್ಕೊಂಡಿದ್ಯಲ್ಲ, ಅದು ಅದು ನಂಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅಯ್ಯೋ, ಅಕ್ಕ ರಿಸೀವ್ ಮಾಡ್ತಿಲ್ಲ ಕಣೋ. ಅಯ್ಯೋ ಸರಿ ಕಣಮ್ಮಿ, ನಿನ್ನಿಷ್ಟದ ಪ್ರಕಾರ ನಾನು ಜೈಲಿಗೆ ಹೋಗಕ್ಕೂ ರೆಡಿ. ಅಲ್ಲಿಗೆ ಹೋದ್ಮೇಲೆ ಒಂಟಿತನ ಕಾಡ್ತಲ್ಲ, ನೆನ್ಪಿಗೆ ನೆನೆಸ್ಕೊಳಕ್ಕೂ ನೀನೇ ಕಾಡಾಗ್ಬೇಕು. ಅದಕ್ಕೆ ಕಾರಣ ಬೇಕಲ್ಲ, ಏನೇಳು ಕಾರಣ ಬೇಕಲ್ಲ. ಭಯ ಆಗ್ತಿದ್ಯಾ? ನನ್ನಲ್ಲಿ ಏನಮ್ಮಿ ಕಮ್ಮಿ ಆಗಿತ್ತು? ನೋಡಕ್ಕೆ ಪೊರ್ಕಿ ತರ ಇದೀನಿ ಅಂತ ನನ್ನ ಲವ್ ಮಾಡಕ್ ಆಗಲ್ಲ ಅಲ್ವಾ ನಿನ್ಗೆ? ನಿನ್ಗೆ ಅಂದ ಚಂದ ಮುಖ್ಯ ಆಗೋಯ್ತಾ, ಇಲ್ಲ ದುಡ್ಡು ಮುಖ್ಯ ಆಗೋಯ್ತಾ? ಯಾವತ್ತೂ ನಿನ್ನ ಲವ್ ಮಾಡ್ತಾ ಇರ್ಲಿಲ್ಲ. ನಾನ್ ಮಾಡ್ತಿದ್ನಲ್ಲ, ಮಾಡ್ದೆ ಹತ್ತಿರೋ ದಿಮ್ಮಿನ ಪುಡ್ಡಿ ಪುಡ್ಡಿ ಮಾಡೋ ಗಂಟ ಬಿಡೋ ಮಗನೇ ಅಲ್ಲ. ರಂಗ ಬೇಕು ಅನ್ನಮ್ಮಿ, ಬಿಟ್ಬಿಡ್ತೀನಿ. ಅನ್ನಲ್ಲ, ನಂಗೆ ಗೊತ್ತು ನೀ ಅನ್ನಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಲ್ಲೋಡು, ಅಕ್ಕನ್ ಗಾಡಿ ಆ ಕಡೆ ಹೋಗಿರ್ಬೇಕು. ಆ ರೋಡಿಗೆ ಹೋಗು. ನಮ್ ತಾಯಣೆ ನಿನ್ನ ದೇವತೆ ತರ ನೋಡ್ಕೊಳ್ಳೋಣ ಅಂತಿದ್ದೆ. ಆದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ನ ಚುಚ್ಚಿ 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 ಸಾಯಿಸ್ಬೇಕು ಅನ್ನಿಸ್ತಾ ಇದೆ. ಎಲ್ಲೇ ಹೊರತ್ಯ? ಈಗ ನಿನ್ನ ದೇಹದಿಂದ ಬರೋ ಒಂದೊಂದು ರಕ್ತದ ನೀನು ಈ ರಂಗನ ಹೆಸರೇ ಹೇಳ್ಬೇಕು. ಅಕ್ಕ, ಇವತ್ತು ನಾನು 7 ವರ್ಷದ ಪ್ರೀತಿಗೆ ಪಿಂಡ ಇದ್ರು ಪರವಾಗಿಲ್ಲ ಕಣೆ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಸಿಂಧು, ಸಿಂಧು, ಸಿಂಧು ಏನಾಯ್ತೆ? ಸಿಂಧು ಏನಾಯ್ತೆ? ಸಿಂಧು, ಸಿಂಧು, ಅಯ್ಯೋ ಪಾಪಿ, ನನ್ನ ತಂಗಿಗೆ ಚಚ್ಬಿಟ್ಟಲ್ಲ. ಸಿಂಧು, ಸಿಂಧು, ಸಿಂಧು ಎದ್ದಾಳು. ಸಿಂಧು, ಸಿಂಧು ಕಣ್ಬಿಡೆ. ಆಮೇಲೆ ಫೋನ್ ಮಾಡು. ಹಲೋ ಸಿಂಧು, 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 ಸಿಂಧು ಎದ್ದೇಳು. ಸಿಂಧು, ರಾಕೇಶ ನೀರು ತಗೊಂಡ್ ಬಾ. ಬಿಡ್ಬೇಡಿ ಅಪ್ಪ, ಬಿಡ್ಬೇಡಿ ಅಪ್ಪ, ಬಿಡ್ಬೇಡಿ. ಸಿಂಧು ಎದ್ದೇಳು. ಸಿಂಧು, ಸಿಂಧು, ಕೊಡು. ಸಿಂಧು, ಸಿಂಧು, ಸಿಂಧು ಕಣ್ಬಿಡೆ. ಹತ್ತ ಒಳಗಡೆ ಬದ್ಮಾಶ್. ಜಾರಿ ಬಂತು ಬಾರಿ ಬಿರುಗಾಳಿ, ಕಂಡ ಕನಸು ಪಾತಾಳ ಸೇರಿ ಖುಷಿಯ ನೆರಳು ಹಿನ್ನೆಲ್ಲಿ.
ಸಮಾಧಾನ ಮಾಡ್ಕೋ. ಕಲ್ಲು ನೀ ಸೃಷ್ಟಿಸಿದ ಡಾಕ್ಟರ್, ನನ್ನ ತಂದೆ ಭವಾನಿ, ಅಮ್ಮ ಅಮ್ಮ, ಏನಾಯ್ತೆ? ಇಷ್ಟಕ್ಕೆಲ್ಲ ಕಾರಣ ನಾನೇ ಅಮ್ಮ. ನನ್ನಿಂದನೇ ಇದೆಲ್ಲ ಆಗಿದ್ದು. ನಾನು ಈಗಲೇ ಸಿದ್ದು ನೋಡ್ಬೇಕು. ನಾನು ಆಂಟಿ ಬನ್ನಿ ಆಂಟಿ, ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ. ನೀವಾದ್ರೂ ಹೇಳಿ. ಕೂತ್ಕೊಳ್ಳಿ ಆಂಟಿ, ಕೂತ್ಕೊಳ್ಳಿ ಆಂಟಿ. ಬನ್ನಿ ಮಿಸ್ಟರ್, ಕೂತ್ಕೊಳ್ಳಿ. ಬನ್ನಿ ಅಂಕಲ್, ಕೂತ್ಕೊಳ್ಳಿ. ನಿಧಾನ ಕೂತ್ಕೊಳ್ಳಿ. ಟೀಚರಮ್ಮ, ಪರಿಸ್ಥಿತಿ ಹೇಗಿದೆಯೋ ಏನೋ. ನೀವೇ ಹೀಗತ್ರೆ ಭವಾನಿಗ್ ಸಮಾಧಾನ ಮಾಡೋರು ಯಾರು? ಯಾರಿಗೇನು ಅಂತ ಹೇಳಿ? ಮಣ್ಣು ತಂದಿಂದ ಬಂದು ಈಗ ಹಾಸ್ಪಿಟಲ್ ಸೇರಿದಾಳೆ ಅಂದ್ರೆ ಯಾರು ಹೊಣೆ? ನಾನು ಅವತ್ತೇ ಹೇಳ್ದೆ ಇದೆಲ್ಲ ಬೇಡ ಅಂತ. ನನ್ ಮಾತನ್ನ ಯಾರಾದ್ರೂ ಕೇಳಿದ್ರ? ತಾನ್ ಮಾಡ್ದಿರೋ ತಪ್ಪಿಗೆ ಹೀಗಾದ್ರೆ ಅವಳೇನೆ ಮಾಡಕ್ಕಾಗತ್ತೆ ಪಾಪ. ಸುಮ್ನಿರ್ರಿ, ನಾವ್ ಹೆತ್ತೋರ್ರಿ. ನಮ್ ನೋವು ಸಂಕಟ ಯಾಕೆ ಅವಳಿಗೆ ಅರ್ಥ ಆಗಲ್ಲ? ಹೆಣ್ಣು ಮಗಳ್ರಿ ಅವಳು. ನಾಳೆ ದಿನ ಅವಳು ಕೈ ಕಾಲು ಏನಾದ್ರೂ ಊನ ಆಗ್ಬಿಟ್ರೆ ಅವಳ ಜೀವನ ಹೇಗ್ರಿ? ಅದೆಲ್ಲ ಏನು ಆಗಲ್ವೇ, ನೀನ್ ಸಮಾಧಾನ ಮಾಡ್ಕೋ. ನೀವ್ ಎಲ್ಲ ಒಳ್ಳೇದೇ ಆಗುತ್ತೆ ಅಂತಿದ್ದೀರ, ಆದ್ರೆ ಹೀಗೆಲ್ಲ ಆಗ್ತಿದ್ಯಲ್ರಿ. ದೇವ್ರು ಯಾಕೆ ಈ ರೀತಿ ನಮ್ಗೆ ಅನ್ಯಾಯ ಮಾಡ್ತಿದ್ದಾನೆ? ಹಾಗಂತ ಯಾಕೆ ಅನ್ಕೋತೀಯೇ? ನಮ್ ಮಗಳು ಇನ್ನು ಜೀವಂತವಾಗಿದ್ದಾಳೆ ಅಂದ್ರೆ ಆ ದೇವ್ರ ಕೃಪೆ ಇನ್ನು ಅವಳ ಮೇಲೆ ಇದೆ ಅಂತ ಅರ್ಥ. ಅವಳಿಗೇನು ಆಗಲ್ಲ ಕಣೆ. ಹೌದು ಟೀಚರ್ ಅಮ್ಮ, ಯೋಚನೆ ಮಾಡಿದಷ್ಟು ನಮ್ ಮನ್ಸು ನಮ್ಮನ್ ಕುಗ್ಸುತ್ತೆ. ಈಗ ನಮ್ ಗಮನ ಪೂರ್ತಿ ನಮ್ ಸಿಂಧು ಹುಷಾರಾಗೋ ಕಡೆ ಇರ್ಬೇಕು. ನೀವ್ ಹೆದರ್ಬೇಡಿ, ಧೈರ್ಯ ತಗೊಳ್ಳಿ. ಇಲ್ಲ, ಅವಳು ಹೋದ ದಾರಿನಲ್ಲೇ ಬಿಟ್ಟು ನಾವು ತಪ್ಪು ಮಾಡ್ಬಿಟ್ವಿ. ಡಾಕ್ಟರ್, ನನ್ನ ತಂಗಿ ಹೇಗಿದ್ದಾಳೆ ಡಾಕ್ಟರ್? ಬ್ಲಡ್ ತುಂಬಾ ಲಾಸ್ ಆಗಿದೆ. ನಾವು ಅರೇಂಜ್ ಮಾಡ್ತಾ ಇದೀವಿ. ಸದ್ಯಕ್ಕೆ ಈಗಲೇ ಏನು ಹೇಳೋದಿಕ್ಕಾಗೋದಿಲ್ಲ. ಪೇಷಂಟು ರೇಯರ್ ಬ್ಲಡ್ ಗ್ರೂಪ್ ಆಗಿರೋದ್ರಿಂದ ಬ್ಲಡ್ ಸಿಗೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ನಿಮ್ಮಲ್ಲಿ ಯಾರಾದ್ರೂ AB ನೆಗೆಟಿವ್ ಬ್ಲಡ್ ಗ್ರೂಪ್ ಅವರಿದ್ರೆ ಕರೆಸಿ, ಇಲ್ಲ ನೀವು ಯಾವ್ದಾದ್ರೂ ಬ್ಲಡ್ ಬ್ಯಾಂಕ್ ಅಲ್ಲಿ ಟ್ರೈ ಮಾಡ್ತಾ ಇರಿ. ಓಕೆ ಡಾಕ್ಟರ್. ನನ್ನ ಕನಸಿಗೆ ಜೀವನೀನು, ನನ್ನ ಕನಸಿಗೆ ಜೀವನೀನು. ಜೀವನೀನು, ಜೀವನೀನು, ಜೀವನೀನು.